ನಮ್ಮೊಂದಿಗೆ ಸಂಜಯ್ ಜಯಚಂದ್ರ ಅವರು ಇದ್ದಾರೆ. ಅವರನ್ನು ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನೀಟ್ ಅಕ್ರಮದ ಏನು ಅಕ್ರಮ ಆಗಿದೆ ಅದರ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿದ್ರಿ. ಏನ್ ಹೇಳಿಕ್ ಬಯಸ್ತೀರಿ? ಈಗ ಈ ದೇಶದಲ್ಲಿ ಎಲ್ಲ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು 10 ವರ್ಷ 12 ವರ್ಷ ಆದರೂ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಈಗಲಾದರೂ ವಿದ್ಯಾರ್ಥಿಗಳು ದೇವರಿಗೆ ಸಮಾನರಾದ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಿಲ್ಲ. ಈ ಹಗರಣವು ನಡೆದಾದಂಥ ಸಂದರ್ಭದಲ್ಲಿ ಅವರು ದೇಶ ಬಿಟ್ಟು ಹೋಗಿರುವಂಥದ್ದು. ಯಾವುದೇ ವಿದ್ಯಾರ್ಥಿಗಳು ಕೂಡ ಒಂದೇ ಒಂದು ಮಾತಿನ ಸಾಂತ್ವನ ಆಗಲಿ ಆಡಿಲ್ಲ. ಹಾಗೆಯೇ ಏನು ಧರ್ಮೇಂದ್ರ ಪ್ರಧಾನ್ ಅಂತ ಏನಿದ್ದಾರೆ, ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಶಿಕ್ಷಣ ಸಚಿವರು, ಅವರ ತಲೆದಂಡ ಇದುವರೆಗೂ ಕೂಡ ಆಗಿಲ್ಲ. ಅದನ್ನು ಒತ್ತಾಯಿಸಿ ಇವತ್ತಿನ ದಿನ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ರಾಜಭವನ್ ಚಲೋ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಬೀದಿಗಿಳಿದು ಅವರ ರಾಜೀನಾಮೆ ಕೊಡುವವರೆಗೂ ಈ ಆಂದೋಲನವನ್ನು ನಡೆಯೋದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಬಂದು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಹೋರಾಟ ನಿರಂತರವಾಗಿ ನಡೆಯಲಿದೆ. ಇದು ಕಟುವಾಗಿ ಯೂತ್ ಕಾಂಗ್ರೆಸ್ ಇವತ್ತು ಖಂಡಿಸ್ತದೆ. ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಯಾವ ರೀತಿಯಾಗಿ ನ್ಯಾಯವನ್ನ ಸಿಗಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ ಅಂತೇಳಿ ಕೇಂದ್ರಕ್ಕೆ? ಈಗ ದೇವರಿಗೆ ಸಮಾನರು ವಿದ್ಯಾರ್ಥಿಗಳು 4 ಜೀವ ಹೋಗಿದೆ ಅಂತ ಅಂದಾಗ ಅದರ ಕಡೆ ನೋಡುವಂಥ ಕೆಲಸವನ್ನೇ ಮಾಡಿಲ್ಲ. 22-23 ಲಕ್ಷದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಲ್ಲು ಹಾಕಿದಂಥ ಈ ಕೇಂದ್ರ ಸರ್ಕಾರ 4 ಜನ ಸತ್ತಾಗ ನೋಡ್ತಾ ಇಲ್ಲ. ಆ ಸಂದರ್ಭದಲ್ಲಿ 700 ರೈತರು ಸತ್ತಾಗ ಕೂಡ ನೋಡಲಿಲ್ಲ. ಆದ್ದರಿಂದ ಈ ಕೇಂದ್ರ ಸರ್ಕಾರದ ವಿರುದ್ಧ ಈ ಜನ ವಿರೋಧಿ ಧೋರಣೆಯನ್ನು ನಾವು ಕಟುವಾಗಿ ಟೀಕಿಸಿ ಇವತ್ತು ಬೀದಿಗೆ ಇಳಿದಿರುವಂಥದ್ದು. ಈ ಬೃಹತ್ ಪ್ರತಿಭಟನೆಯ ಮೂಲಕ ಏನು ನೀವು ಸಂದೇಶ ರವಾನೆ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಯೂತ್ ಕಾಂಗ್ರೆಸ್? ಈಗ ಇದು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಈ ದೇಶವನ್ನು ಕಟ್ಟಬೇಕಾದಂಥವ್ರು ವಿದ್ಯಾರ್ಥಿಗಳು. ಈ ದೇಶವನ್ನು ಕಟ್ಟಬೇಕಾದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾವು ಹೇಳ್ತಿದ್ದೇವೆ, ಈ ದೇಶದಲ್ಲಿ ಇರುವ ಎಲ್ಲ ಸಂಪತ್ತನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ. ಕೇವಲ ಒಬ್ಬನೇ ಈ ಯಾವ ಮಂತ್ರಿಗಳಿಗೂ ಕೂಡ ಇಲ್ಲಿ ಅಧಿಕಾರ ಇಲ್ಲ. ಎಲ್ಲ ಕೂಡ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ತೀರ್ಮಾನಗಳಾಗ್ತವೆ. ಈ ಹಗರಣ ನಡೆಯುವಂಥದ್ದು ಅಲ್ಲೇ ವಿಕೇಂದ್ರಿತವಾಗಿದೆ. ಆದ್ರಿಂದಲೇ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆಯನ್ನು ಕೊಟ್ಟಿಲ್ಲ. ನಾವು ಇವತ್ತು ಖಚಿತವಾಗಿ ಹೇಳ್ತಾ ಇದ್ದೇವೆ, ಸಂದೇಶವನ್ನು ಕೊಡ್ತಿದ್ದೇವೆ, ನಮ್ಮ ದೇಶಕ್ಕೆ ಸಂದೇಶವನ್ನು ಕೊಡ್ತಿದ್ದೇವೆ. ಈ ಒಬ್ಬ ವ್ಯಕ್ತಿಯಿಂದ ಈ ದೇಶ ಹಾಳಾಗ್ತಿದೆ. ಅವರ ರಾಜೀನಾಮೆಯನ್ನು ಇವತ್ತು ನಾವೆಲ್ಲರೂ ಕೂಡಿ ಕೇಳ್ತಾ ಇದ್ದೇವೆ. ಇದಿಷ್ಟು ಸಂಜಯ್ ಜಯಚಂದ್ರ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.